ಧರ್ಮಸ್ಥಳ ಶವ ಹುತ್ತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ ವಿಲ ಅಂತಿದ್ದಾರೆ. ಈ ನಡುವೆ ಈ ಚಿನ್ನಯ್ಯನನ್ನ ಹೆಣೆಯೋದಕ್ಕೆ ಬಿ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸುತ್ತಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ತನಿಖೆ ಆಯಾಮವೇ ಈಗ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಗಳು ಬಯಲಾಗಿದೆ. ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಬುರುಡೆ ಗ್ಯಾಂಗ್ನ ಒಂದೊಂದೇ ಬಣ್ಣ ಹೊರಬರ್ತಿದೆ. ಸತ್ಯದ ದರ್ಶನವಾಗ್ತಿದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಹೊಸ ವರಸೆ ಶುರು ಮಾಡಿದ್ದಾರೆ. ತಿಮರೋಡಿ ಭಾಗ 4 ವಿಡಿಯೋ ರಿಲೀಸ್. ಮಹೇಶ್ ಶೆಟ್ಟಿ ತಿಮರೋಡಿ ಮೊನ್ನೆ ಚಿನ್ನಯ್ಯನ ಭಾಗ 1 ವಿಡಿಯೋ ರಿಲೀಸ್ ಮಾಡಿ ಹಲ್ಚಲ್ ಎಬ್ಬಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದ ತಿಮರೋಡಿ ನಿನ್ನೆ ಭಾಗ 2, ಭಾಗ 3 ಬಿಡುಗಡೆ ಮಾಡಿದ್ರು. ಇದೀಗ ಇದೇ ತಿಮರೋಡಿ ಚಿನ್ನಯ್ಯನ ಜೊತೆಗಿನ ಭಾಗ 4 ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಹೆಣ ತರಲು ಹೋದದ್ದು ಧರ್ಮಸ್ಥಳ ಪೊಲೀಸರು. ಇವರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ. ಎಣತ್ರಕ್ಕೆ ಹೋದದೆ ಅದು ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು. ಧರ್ಮಸ್ಥಳ ಪೊಲೀಸ್ನವರು ಸಾಕ್ಷ್ಯ ನಾಶಕ್ಕೆ ಏನು ಮಾಡಿದ್ರೋ ಗೊತ್ತಿಲ್ಲ. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರು, ಏನ್ ಮಾಡಿದ್ರು, ಸಾಕ್ಷ್ಯ ನಾಶ ಮಾಡಿದ್ರು, ಎಂತ ಮಾಡಿದ್ರು ಅಲ್ಲಿಗೆ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದು ಕಾರ್ಯಕ್ರಮಕ್ಕೆ ಹೋದ್ರು. ಕೊಲೆಯಾದ ಸೌಜನ್ಯ ಬಂಗಾರದಂತ ಹೆಣ್ಣು. ಮಗು ನಮ್ಮ ಕಣ್ಣಿಂದ ಮಗು. ಬಿದಿರು ಡ್ರಮ್ಗಳನ್ನ ರಸ್ತೆಗೆ ಅಡ್ಡ ಇಟ್ಟಿದ್ರು. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರದಾಗ ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ ಮೇಲೆ ಬೆದ್ರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗದಾಗ. ಅದೆಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಗ್ತಾ ಇಲ್ಲ. ಎಣಿಸಲು ಆಗದಷ್ಟು ಹಣ ಕೊಡ್ತೀವಿ ಎಂದ್ರು. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು ಎನಿಸಿ ನೋಡೋದಂತ ಕಾಸು ಬಿಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡೋದಂಥದ್ದು ನಾವು ಕೊಡ್ತೀವಿ. ಚಿನ್ನಯ್ಯ ಜೈಲಿನಲ್ಲಿರುವಾಗಲೇ ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿರೋದ್ಯಾಕೆ ಅನ್ನೋ ಅನುಮಾನ ಮೂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಖೆಡ್ಡಕ್ಕೆ ಕೆಡವಲು ಮೊದಲೇ ಸಂಚು ನಡೆದಿತ್ತ ಎಂಬ ಪ್ರಶ್ನೆ ಆವರಿಸಿದೆ. ಒಂದ್ ವೇಳೆ ಎಸ್ಐಟಿ ಮುಂದೆ ಚಿನ್ನಯ್ಯ ಯೂ ಟರ್ನ್ ಹೊಡೆದ್ರೆ ತಮ್ಮನ್ನ ತಾವು ಪಾರು ಮಾಡಿಕೊಳ್ಳೋಕೆ ಚಿನ್ನಯ್ಯನ ಮಾತುಕತೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರಾ ಅನ್ನೋ ಸಂಶಯ ಮೂಡಿದೆ. ಅದೇನೇ ಇರ್ಲಿ, ತಿಮರೋಡಿ ರಿಲೀಸ್ ಮಾಡಿದ ವಿಡಿಯೋ ಭಾರಿ ಕುತೂಹಲ ಕೆರಳಿಸಿದೆ. ಈ ವಿಡಿಯೋ ನೋಡಿದ ಬೆಳ್ತಂಗಡಿ ಜನರು ಮಹೇಶಣ್ಣ ನಿನ್ನಾಟ ಬಲ್ಲೋರು ಯಾರ್ಯಾರು ಅಂತ ಮಾತನಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಶವ ಹುತ್ತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ ವಿಲ ಅಂತಿದ್ದಾರೆ. ಈ ನಡುವೆ ಈ ಚಿನ್ನಯ್ಯನನ್ನ ಹೆಣೆಯೋದಕ್ಕೆ ಬಿ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸುತ್ತಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ತನಿಖೆ ಆಯಾಮವೇ ಈಗ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಗಳು ಬಯಲಾಗಿದೆ. ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಬುರುಡೆ ಗ್ಯಾಂಗ್ನ ಒಂದೊಂದೇ ಬಣ್ಣ ಹೊರಬರ್ತಿದೆ. ಸತ್ಯದ ದರ್ಶನವಾಗ್ತಿದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಹೊಸ ವರಸೆ ಶುರು ಮಾಡಿದ್ದಾರೆ. ತಿಮರೋಡಿ ಭಾಗ 4 ವಿಡಿಯೋ ರಿಲೀಸ್. ಮಹೇಶ್ ಶೆಟ್ಟಿ ತಿಮರೋಡಿ ಮೊನ್ನೆ ಚಿನ್ನಯ್ಯನ ಭಾಗ 1 ವಿಡಿಯೋ ರಿಲೀಸ್ ಮಾಡಿ ಹಲ್ಚಲ್ ಎಬ್ಬಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದ ತಿಮರೋಡಿ ನಿನ್ನೆ ಭಾಗ 2, ಭಾಗ 3 ಬಿಡುಗಡೆ ಮಾಡಿದ್ರು. ಇದೀಗ ಇದೇ ತಿಮರೋಡಿ ಚಿನ್ನಯ್ಯನ ಜೊತೆಗಿನ ಭಾಗ 4 ವಿಡಿಯೋ ರಿಲೀಸ್ ಮಾಡಿದ್ದಾರೆ.
ಹೆಣ ತರಲು ಹೋದದ್ದು ಧರ್ಮಸ್ಥಳ ಪೊಲೀಸರು. ಲಾಸ್ಟ್ ಇವರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಹೆಣ ಹತ್ರಕ್ಕೆ ಹೋದದೆ ಅದು ಧರ್ಮಸ್ಥಳದ ಪೊಲೀಸ್ನವರು ಈ ಬೆಳ್ತಂಗಡಿ ಪೊಲೀಸ್ನವರು ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು ಧರ್ಮಸ್ಥಳ ಪೊಲೀಸ್ನವರು. ಸಾಕ್ಷ್ಯ ನಾಶಕ್ಕೆ ಏನು ಮಾಡಿದ್ರೋ ಗೊತ್ತಿಲ್ಲ. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು ಸಾಕ್ಷನಾಶ ಮಾಡಿದ್ರೆ ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು ಅರ್ಧ ಗಂಟೆಗೆ ಬಂದು ಕಾರ್ಯಕ್ರಮ ಹೋದ್ರು. ಕೊಲೆಯಾದ ಸೌಜನ್ಯ ಬಂಗಾರದಂತ ಹೆಣ್ಣು. ಮಗು ನಮ್ಮ ಕಣ್ಣಿಂದ ಬಂಗಾರದಂತ ಮಗು. ಬಿದಿರು ಡ್ರಮ್ಗಳನ್ನ ರಸ್ತೆಗೆ ಅಡ್ಡ ಇಟ್ಟಿದ್ರು. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರದಾಗ ಡ್ರಮ್ಮನ್ನೆಲ್ಲ ಇಟ್ಟು ಡ್ರಮ್ಮ ಮೇಲೆ ಬೆದ್ರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗದಾಗ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ. ಎಣಿಸಲು ಆಗದಷ್ಟು ಹಣ ಕೊಡ್ತೀವಿ ಎಂದ್ರು. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು ಎನಿಸಿ ನೋಡೋದಂತ ಕಾಸು ಬಿಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡೋದಂಥದ್ದು ನಾವು ಕೊಡ್ತೀವಿ. ಚಿನ್ನಯ್ಯ ಜೈಲಿನಲ್ಲಿರುವಾಗಲೇ ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿರೋದ್ಯಾಕೆ ಅನ್ನೋ ಅನುಮಾನ ಮೂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಖೆಡ್ಡಕ್ಕೆ ಕೆಡವಲು ಮೊದಲೇ ಸಂಚು ನಡೆದಿತ್ತ ಎಂಬ ಪ್ರಶ್ನೆ ಆವರಿಸಿದೆ. ಒಂದ್ ವೇಳೆ ಎಸ್ಐಟಿ ಮುಂದೆ ಚಿನ್ನಯ್ಯ ಯೂಟರ್ನ್ ಹೊಡೆದ್ರೆ ತಮ್ಮನ್ನ ತಾವು ಪಾರು ಮಾಡಿಕೊಳ್ಳೋಕೆ ಚಿನ್ನಯ್ಯನ ಮಾತುಕತೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರಾ ಅನ್ನೋ ಸಂಶಯ ಮೂಡಿದೆ. ಅದೇನೇ ಇರ್ಲಿ, ತಿಮರೋಡಿ ರಿಲೀಸ್ ಮಾಡಿದ ವಿಡಿಯೋ ಭಾರಿ ಕುತೂಹಲ ಕೆರಳಿಸಿದೆ. ಈ ವಿಡಿಯೋ ನೋಡಿದ ಬೆಳ್ತಂಗಡಿ ಜನರು ಮಹೇಶಣ್ಣ ನಿನ್ನಾಟ ಬಲ್ಲೋರು ಯಾರ್ಯಾರು ಅಂತ ಮಾತನಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಶವಹುತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ ವಿಲಾವಿಲಾ ಅಂತಿದ್ದಾನೆ. ಈ ನಡುವೆ ಈ ಚಿನ್ನಯ್ಯನನ್ನ ಹೆಣೆಯೋದಕ್ಕೆ ಬಿ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸುತ್ತಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ತನಿಖೆ ಆಯಾಮವೇ ಈಗ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಗಳು ಬಟಾ ಬಯಲಾಗಿದೆ. ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಬುರುಡೆ ಗ್ಯಾಂಗ್ನ ಒಂದೊಂದೇ ಬಣ್ಣ ಹೊರಬರ್ತಿದೆ. ಸತ್ಯದ ದರ್ಶನವಾಗ್ತಿದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಹೊಸ ವರಸೆ ಶುರು ಮಾಡಿದ್ದಾರೆ. ತಿಮರೋಡಿ ಭಾಗ 4 ವಿಡಿಯೋ ರಿಲೀಸ್. ಮಹೇಶ್ ಶೆಟ್ಟಿ ತಿಮರೋಡಿ ಮೊನ್ನೆ ಚಿನ್ನಯ್ಯನ ಭಾಗ 1 ವಿಡಿಯೋ ರಿಲೀಸ್ ಮಾಡಿ ಹಲ್ಚಲ್ ಎಬ್ಬಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದ ತಿಮರೋಡಿ ನಿನ್ನೆ ಭಾಗ 2, ಭಾಗ 3 ಬಿಡುಗಡೆ ಮಾಡಿದ್ರು. ಇದೀಗ ಇದೇ ತಿಮರೋಡಿ ಚಿನ್ನಯ್ಯನ ಜೊತೆಗಿನ ಭಾಗ 4 ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಹೆಣ ತರಲು ಹೋದದ್ದು ಧರ್ಮಸ್ಥಳ ಪೊಲೀಸರು. ಲಾಸ್ಟ್ ಇವರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ. ಹೆಣ ಹತ್ರಕ್ಕೆ ಹೋದದೆ ಅದು ಧರ್ಮಸ್ಥಳದ ಪೊಲೀಸ್ನವರು ಈ ಬೆಳ್ತಂಗಡಿ ಪೊಲೀಸ್ನವರು ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು ಧರ್ಮಸ್ಥಳ ಪೊಲೀಸ್ನವರು. ಸಾಕ್ಷ್ಯ ನಾಶಕ್ಕೆ ಏನು ಮಾಡಿದ್ರೋ ಗೊತ್ತಿಲ್ಲ. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು ಸಾಕ್ಷನಾಶ ಮಾಡಿದ್ರೆ ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು ಅರ್ಧ ಗಂಟೆಗೆ ಬಂದು ಕಾರ್ಯಕ್ರಮ ಹೋದ್ರು. ಕೊಲೆಯಾದ ಸೌಜನ್ಯ ಬಂಗಾರದಂತ ಹೆಣ್ಣು. ಮಗು ನಮ್ಮ ಕಣ್ಣಿಂದ ಬಂಗಾರದಂತ ಮಗು. ಬಿದಿರು ಡ್ರಮ್ಗಳನ್ನ ರಸ್ತೆಗೆ ಅಡ್ಡ ಇಟ್ಟಿದ್ರು. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರದಾಗ ಡ್ರಮ್ಮನ್ನೆಲ್ಲ ಇಟ್ಟು ಡ್ರಮ್ಮ ಮೇಲೆ ಬೆದ್ರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗದಾಗ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ. ಎಣಿಸಲು ಆಗದಷ್ಟು ಹಣ ಕೊಡ್ತೀವಿ ಎಂದ್ರು. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು
ಎನಿಸಿ ನೋಡೋದಂತ ಕಾಸು ಬೀಟ್ ಕೇಸ್ ನಿಮ್ಮ ಕನಸಿನಲ್ಲಿ ನೋಡೋದಂಥದ್ದು ನಾವು ಕೊಡ್ತೀವಿ. ಚಿನ್ನಯ್ಯ ಜೈಲಿನಲ್ಲಿರುವಾಗಲೇ ತಿಮರೋಡಿ ಸರಣಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿರೋದ್ಯಾಕೆ ಅನ್ನೋ ಅನುಮಾನ ಮೂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಖೆಡ್ಡಾಕ್ಕೆ ಕೆಡವಲು ಮೊದಲೇ ಸಂಚು ನಡೆದಿತ್ತ ಎಂಬ ಪ್ರಶ್ನೆ ಆವರಿಸಿದೆ. ಒಂದ್ ವೇಳೆ ಎಸ್ಐಟಿ ಮುಂದೆ ಚಿನ್ನಯ್ಯ ಯೂ-ಟರ್ನ್ ಹೊಡೆದ್ರೆ ತಮ್ಮನ್ನ ತಾವು ಪಾರು ಮಾಡಿಕೊಳ್ಳೋಕೆ ಚಿನ್ನಯ್ಯನ ಮಾತುಕತೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರಾ ಅನ್ನೋ ಸಂಶಯ ಮೂಡಿದೆ. ಅದೇನೇ ಇರ್ಲಿ, ತಿಮರೋಡಿ ರಿಲೀಸ್ ಮಾಡಿದ ವಿಡಿಯೋ ಭಾರಿ ಕುತೂಹಲ ಕೆರಳಿಸಿದೆ. ಈ ವಿಡಿಯೋ ನೋಡಿದ ಬೆಳ್ತಂಗಡಿ ಜನರು ಮಹೇಶಣ್ಣ ನಿನ್ನಾಟ ಬಲ್ಲೋರು ಯಾರ್ಯಾರು ಅಂತ ಮಾತನಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.